ಗೃಹಿಣಿಯರಿಗೆ 30,000 ಸ್ಯಾಲರಿ, ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶ. ಎಸ್ ಸ್ನೇಹಿತರೆ, ಹೌಸ್ ವೈಫ್, ಹೋಮ್ ಮೇಕರ್, ಮನೇಲಿರೋದು, ಮಕ್ಕಳು ನೋಡ್ಕೊಳ್ಳೋದು ಅಂತ ಹೇಳಿ ಮಹಿಳೆಯರೇನು ಮನೇಲಿ ಕೆಲಸ ಮಾಡ್ತಿರ್ತಾರೆ ಕಷ್ಟಪಟ್ಟು, ಅವರಿಗೆ ಅವರ ಕೆಲಸದ ವ್ಯಾಲ್ಯೂ ತಿಂಗಳಿಗೆ 30,000 ರೂಪಾಯಿ ಅಂತ ಸುಪ್ರೀಂ ಕೋರ್ಟೇ ಈಗ ಆದೇಶ ಹೊರಡಿಸಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ಕೋಬೇಕು. ನೀವೆಲ್ಲ ಕಷ್ಟಪಟ್ಟು ದುಡಿಯೋದು ಅಥವಾ ಕೆಲಸ ಮಾಡೋದು ಯಾಕೆ ಹೇಳಿ? ತಿಂಗಳ ಕಡೆಗೆ ಅಕೌಂಟ್ಗೆ ಬಂದು ಬೀಳೋ ಸ್ಯಾಲರಿಗೋಸ್ಕರ. ಆ ದುಡ್ಡನ್ನ ಬಳಸ್ಕೊಂಡು ಉತ್ತಮ ಜೀವನ ಮಾಡಬಹುದು, ನಮ್ಮ ಕನಸು ಆಸೆಗಳನ್ನ ಈಡೇರಿಸಿಕೊಳ್ಳಬಹುದು ಅಂತ. ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಯಾಲರಿ ಕ್ರೆಡಿಟ್ ಆಗ್ಬೇಕಾಗಿದ್ದ ದಿನ ನಿಮ್ಮ ಅಕೌಂಟ್ಗೆ 1 ರೂಪಾಯಿನೂ ಬಂದಿಲ್ಲ. ಶಾಕ್ ಆಗಿ HR ಹತ್ರ ಹೋಗಿ ಕೇಳಿದ್ರೆ ಈ ತಿಂಗಳು ಸಂಬಳ ಕೊಡಬಾರ್ದು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದೆ ಅಂತ ಅಂದ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ನೀವು ಸುಮ್ಮನೆ ಇರ್ತೀರಾ? ಅಥವಾ ಇನ್ನೊಂದು ವಾರ ಹೋಗ್ಲಿ, ಇನ್ನು 1 ದಿನ ಫ್ರೀಯಾಗಿ ಕೆಲಸ ಮಾಡ್ತೀರಾ? ಖಂಡಿತ ಇಲ್ಲ. ಹಾಗಂತ ನಿಮಗೆ ನಿಮ್ಮ ಕೆಲಸದ ಮೇಲೆ, ಕಚೇರಿ ಮೇಲೆ ಅಭಿಮಾನ ಇಲ್ಲ ಅಂತನ? ಹಂಗಲ್ಲ, ಅದಿರುತ್ತೆ, ಖಂಡಿತ ಇರುತ್ತೆ. ಆದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರೀ ತ್ಯಾಗದ ಹೆಸರಲ್ಲಿ ಒಂದು ದಿನವೂ ದುಡಿಯೋಕೆ ನಾವು ತಯಾರಿರುವುದಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ, ನಮ್ಮದೇ ಮನೆಗಳಲ್ಲಿ ಒಂದು ದೊಡ್ಡ ವರ್ಗ ಇದೆ. ವರ್ಷದ 365 ದಿನ ಯಾರು ಹೇಳಲಿ ಬಿಡ್ಲಿ ಒಂದು ದಿನವೂ ತಪ್ಪಿಸದೆ ಕೆಲಸ ಮಾಡ್ತಾನೆ ಇರ್ತಾರೆ. ಆದ್ರೆ ಅದಕ್ಕಾಗಿ ಬದಲಿಗೆ ಅವ್ರಿಗೆ ಸಿಗೋ ಪೇಮೆಂಟ್ 0. ವೀಕೆಂಡ್ ರಜೆ ಇಲ್ಲ, ಹಬ್ಬದ ರಜೆ ಇಲ್ಲ, ಜ್ವರ ಬಂದ್ರು ಸಿಕ್ ಲೀವ್ ಸಿಗಲ್ಲ. ಇವರ ಪಾಲಿಗೆ ಪ್ರಮೋಷನ್ ಅಂತ ಹೇಳಿದ್ರೆ ಇನ್ನಷ್ಟು ಎಕ್ಸ್ಟ್ರಾ ಕೆಲಸ, ಮತ್ತಷ್ಟು ಜವಾಬ್ದಾರಿ, ಆದ್ರೆ ಅದಕ್ಕೆ ಸಿಗೋ ಬೆಲೆ ಶೂನ್ಯ. ಇವರೇ ನಿಮ್ಮ ಮನೆಗಳಲ್ಲಿರೋ ಗೃಹಿಣಿಯರು ಅಥವಾ ಹೋಮ್ ಮೇಕರ್ಸ್. ಅಯ್ಯೋ, ತಮ್ಮದೇ ಮನೆ ಕೆಲಸ ಮಾಡೋದಕ್ಕೆ ದುಡ್ಡು ಯಾಕೆ ಕೊಡಬೇಕು? ಅವ್ರ ಖರ್ಚಿಗೆ ಕೇಳಲಾಗ್ಲಿಲ್ಲ, ಕ್ಯಾಶ್ ಕೊಡ್ತೀವಲ್ಲ ಅಂತ ನೀವು ವಾದಿಸಬಹುದು. ಆದ್ರೆ ಪ್ರಶ್ನೆ ಇರುವುದು, ಅವರು ಬೆಳಗಿನಿಂದ ರಾತ್ರಿವರೆಗೂ ಮಾಡೋ ಕೆಲಸಗಳಿಗೆ ನಾವು ಕೆಲಸ ಅಂತ ಮಾನ್ಯತೆಯನ್ನೇ ಕೊಡ್ತಾ ಇಲ್ಲ ಅನ್ನೋದು. ಒಂದು ವೇಳೆ ಕೊಟ್ಟರು ಕೂಡ ಅದರ ಅಸಲಿ ಬೆಲೆ ಎಷ್ಟು, ವ್ಯಾಲ್ಯೂ ಏನು, ಫಿನಾನ್ಷಿಯಲ್ ವ್ಯಾಲ್ಯೂ ಏನೋದ್ರದ್ದು ಯಾವತ್ತೂ ಯೋಚನೆ ಮಾಡಿಲ್ಲ ಅನ್ನೋದು. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಒಂದು ತೀರ್ಪು ನಾವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ಗೃಹಿಣಿಯರ ಸಂಬಳ 30,000 ಫಿಕ್ಸ್ ಮಾಡಿದ ಸುಪ್ರೀಂ ಕೋರ್ಟ್. ಇಷ್ಟು ದಿನ ಇಲ್ಲದೆ ಇರೋ ಚರ್ಚೆ ಇವಾಗ ಯಾಕೆ ಶುರುವಾಯಿತು? ಇತ್ತೀಚೆಗೆ ಜೂನ್ 11ಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆಕ್ಸಿಡೆಂಟ್ ಕೇಸ್ನ ತೀರ್ಪನ್ನ ಕೊಡ್ತಾ ಒಂದು ಮಹತ್ವದ ಮಾತನ್ನ ಹೇಳಿದೆ. ಗೃಹಿಣಿಯರ ಕೆಲಸದ ಮೌಲ್ಯವನ್ನ, ಅವರ ಕಾಲ್ಪನಿಕ ಸಂಬಳವನ್ನ ತಿಂಗಳಿಗೆ ಕನಿಷ್ಠ 30,000 ರೂಪಾಯಿ ಅಂತ ಪರಿಗಣಿಸಬೇಕು ಅಂತ ಹೇಳಿದೆ. ಇದ್ದಕ್ಕಿದ್ದ ಹಾಗೆ ಕೋರ್ಟ್ಗೆ ಈ ಲೆಕ್ಕಾಚಾರ ಯಾಕೆ ಬಂತು ಗೊತ್ತಾ? ಸ್ಟೋರಿ ಶುರುವಾಗೋದು 2001ರಲ್ಲಿ. ನವೆಂಬರ್ 25ಕ್ಕೆ ಹರಿಯಾಣದ ಸಿರ್ಸಾದಿಂದ ಫತೇಹಾಬಾದ್ಗೆ ಹೋಗ್ತಾ ಇದ್ದ 2 ಜೀಪ್ಗಳ ನಡುವೆ ಭೀಕರ ಅಪಘಾತ ಉಂಟಾಯಿತು. ಅದರಲ್ಲಿ ರೇಷ್ಮಾ ಅನ್ನುವ ಒಬ್ರು ಮಹಿಳೆ ಪ್ರಾಣ ಕಳ್ಕೊಂಡ್ರು. ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಯಾರದೋ ಬೇಜವಾಬ್ದಾರಿಯಿಂದ ಅಪಘಾತ ಆಗಿ ಪ್ರಾಣ ಹೋದ್ರೆ ಅದಕ್ಕೆ ಯಾರು ಕಾರಣರಾಗಿರ್ತಾರೋ ಅವರು ಪರಿಹಾರ ಕೊಡಬೇಕಾಗತ್ತೆ. ಈ ಕೇಸಲ್ಲಿ ರೇಷ್ಮಾ ಅವರ ಪತಿ ಹಾಗೂ 3 ಮಕ್ಕಳು ಮೋಟಾರ್ ಆಕ್ಸಿಡೆಂಟ್ಸ್ ಕ್ಲೇಮ್ ಟ್ರೈಬ್ಯುನಲ್ ಮೆಟ್ಟಿಲಿರ್ತಾರೆ. ಕಂಪನ್ಸೇಷನ್ ಕೊಡಿಸುವಂತ ಕೇಳ್ತಾರೆ. ಬರೀ 2.42 ಲಕ್ಷ ರೂಪಾಯಿ ಪರಿಹಾರವನ್ನ ಅಲ್ಲಿ ಅನೌನ್ಸ್ ಮಾಡಲಾಗತ್ತೆ. ಆದ್ರೆ ಒಬ್ಬ ತಾಯಿ, ಒಬ್ಬ ಗೃಹಿಣಿ ಇಲ್ಲ ಆದ್ರೆ ಇದು 2.5 ಲಕ್ಷ ಅಷ್ಟೇ ಅವ್ರ ಜೀವಕ್ಕೆ ಬೆಲೆ ಅನ್ನೋ ಪ್ರಶ್ನೆ ಮೂಡ್ತು ಇಲ್ಲಿ. ಹೀಗಾಗಿ ಆ ಫ್ಯಾಮಿಲಿ 2004ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ಹೋಗ್ತಾರೆ. ಭಾರತದ ಕೋರ್ಟ್ಗಳಲ್ಲಿ ನ್ಯಾಯ ಸಿಗೋದು ಎಷ್ಟು ಲೇಟ್ ಅಂತ ಹೇಳಿದ್ರೆ 2011ರಲ್ಲಿ ಕೋರ್ಟ್ ದಾಖಲೆಗಳಿದ್ದ ರೂಮ್ಗೆ ಬೆಂಕಿ ಬಿದ್ದು ಈ ಕೇಸ್ನಲ್ಲಿ ಮತ್ತಷ್ಟು ಡಿಲೇ ಆಗತ್ತೆ. ಕಡೆಗೆ 2024ರ ಡಿಸೆಂಬರ್ನಲ್ಲಿ ಹೈಕೋರ್ಟ್ ತೀರ್ಪನ್ನ ಕೊಡುತ್ತೆ. 8.43 ಲಕ್ಷ ರೂಪಾಯಿ ಹಾಗೂ 7.5% ಅದರ ಮೇಲೆ ಬಡ್ಡಿಯನ್ನ ಕೂಡ ಕೊಡಬೇಕು ಅಂತ. ಆದ್ರೂ ಸಮಾಧಾನ ಆಗದ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು NK ಸಿಂಗ್ ಅವರಿದ್ದ ಪೀಠ ರೇಷ್ಮಾ ಅವರ ಸಾವಿನಿಂದ ಫ್ಯಾಮಿಲಿಗೆ ಆಗಿರೋ ಲಾಸ್ ಅನ್ನ ಬರೋಬ್ಬರಿ 62,70,000 ರೂಪಾಯಿ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಎಲ್ಲಿಯ 2.5 ಲಕ್ಷ, ಎಲ್ಲಿಯ 67.5 ಲಕ್ಷ, 65 ಲಕ್ಷ ಎಕ್ಸ್ಟ್ರಾ. ಈ ಲೆಕ್ಕ ಎಲ್ಲಿಂದ ಬಂತು? ಇದನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಸುಪ್ರೀಂ ಕೋರ್ಟ್ ಆ ಗೃಹಿಣಿಯ ಸಂಬಳವನ್ನ ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಳ್ತು. ಅವರು ದಿನನಿತ್ಯ ಮಾಡುವ ಅಡುಗೆ, ಮನೆ ಕ್ಲೀನಿಂಗ್, ಬಟ್ಟೆ ಒಗೆಯೋದು, ಮಕ್ಕಳನ್ನ, ಪತಿಯನ್ನ ಸಾಕೋದು, ನೋಡ್ಕೊಳ್ಳೋದು, ವೃದ್ಧರ ಆರೈಕೆ, ಈ ಎಲ್ಲಾ ಕೆಲಸಗಳನ್ನ ಮೈಂಡಲ್ಲಿ ಇಟ್ಕೊಂಡು ಮಿನಿಮಮ್ ಇಷ್ಟಾಗುತ್ತೆ ಅಂತ ಹೇಳಿ ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ರು. ಸಂಬಳ ಅಂದ್ಮೇಲೆ ಜೀವನ ಪೂರ್ತಿ ಒಂದೇ ಇರೋದಿಲ್ಲ ಅಲ್ವಾ? ಇಲ್ಲೂ ಕೂಡ ಅಷ್ಟೇ. 24 ವರ್ಷದ ಹಿಂದೆ 30,000 ಅಂತ ತಗೊಂಡ್ರೆ ಪ್ರತಿ ವರ್ಷಕ್ಕೆ 10% ರೈಸ್ ಮಾಡಿ ಹಣದುಬ್ಬರ, ಬಡ್ಡಿ ಎಲ್ಲ ಸೇರಿಸಿ ಆ ಮಹಿಳೆ ಪ್ರಾಣ ಕಳ್ಕೊಂಡ ಪರಿಣಾಮ ಕುಟುಂಬಕ್ಕೆ ಆಗಿರುವ ಆರ್ಥಿಕ ನಷ್ಟ 62,70,000 ಅಂತ ಫಿಕ್ಸ್ ಮಾಡಿದ್ರು. ಜೊತೆಗೆ ಇಂತಹ ಯಾವುದೇ ಪ್ರಕರಣಗಳಲ್ಲೂ ತೀರ್ಪು ಕೊಡುವಾಗಲೂ ಕೂಡ ಇದನ್ನೇ ಮಾನದಂಡವಾಗಿ ಪರಿಗಣಿಸಬೇಕು ಅಂತ ದೇಶದ ಎಲ್ಲ ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದೆ. ಬರೀ ಹೋಮ್ ಮೇಕರ್ಸ್ ಅಲ್ಲ, ಇವರು ನೇಷನ್ ಬಿಲ್ಡರ್ಸ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ NSSO ಪ್ರಕಾರ ನಮ್ಮ ದೇಶದಲ್ಲಿ 16 ಕೋಟಿ ಗೃಹಿಣಿಯರಿದ್ದಾರೆ.
ಇವರು ದಿನಕ್ಕೆ ಅಂದಾಜು 297 ನಿಮಿಷ ಅಂದರೆ ಸುಮಾರು 5 ಗಂಟೆ ಕಾಲ ಕೇವಲ ಮನೆಗಳಲ್ಲೇ ಕಠಿಣ ಕೆಲಸಗಳನ್ನ ಮಾಡ್ತಾರೆ. ಅದೇ ಒಬ್ಬ ಪುರುಷ ತನ್ನ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಮನೆಗಾಗಿ ಏನಾದ್ರೂ ಕೆಲಸ ಮಾಡೋದು ಬರೀ 31 ನಿಮಿಷ ಮಾತ್ರ ಆವರೇಜ್. ಯಾಕಂದ್ರೆ ನಿಜ, ಗಂಡಸರು ಹೆಚ್ಚಿನವರು ದಿನ ಹೊರಗೆ ಹೋಗಿ 8, 9, 10, 12 ಗಂಟೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಮನೆ ಬಂದಿರ್ತಾರೆ. ಮನೆಗೆ ಅಲ್ವಾ ದುಡ್ಡು ತಗೊಂಬಂದಿರೋದು ಅನ್ನೋ ಪ್ರಶ್ನೆ ಬರುತ್ತೆ, ನಿಜ. ಆದ್ರೆ ದುಡ್ಡು ತಂದ ತಕ್ಷಣ ಟೇಬಲ್ ಮೇಲೆ ಅದನ್ನಿಟ್ಟ ತಕ್ಷಣ ಕೆಲಸ ಮುಗಿದು ಹೋಗಲ್ಲ. ಮನೆಯಲ್ಲೂ ಅಷ್ಟೇ ಜವಾಬ್ದಾರಿಯ ಕೆಲಸಗಳು ಇರ್ತವೆ. ಮನೆ ನಡೆಯಲ್ಲ ಇಲ್ಲ ಅಂದ್ರೆ ಅದಕ್ಕೆ ಅಲ್ಟಿಮೇಟ್ಲಿ ಬೇಕಾಗೋದು ತಾಯಿನೋ ಹೆಂಡ್ತಿನೋ ಮನೆ ನೋಡ್ಕೊಳ್ತಾ ಇರೋ ಆ ಮಹಿಳೆ. ಅಷ್ಟು ಸರಾಗವಾಗಿ ಮನೆ ನಡೆಸ್ಕೊಂಡು ಬೇಕಾಗಿದ್ದನ್ನ ಟೈಮ್ಗೆ ಸರಿಯಾಗಿ ಮಾಡಿಕೊಟ್ಟು ಸ್ಟ್ರಾಂಗ್ ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ಅನ್ನ ಇಟ್ಟು ಮಕ್ಕಳನ್ನ ನೋಡಿಕೊಂಡು ಮಕ್ಕಳಿಗೆ ಎಜುಕೇಶನ್ ಅನ್ನ ಕರೆಕ್ಟಾಗಿ ಟ್ರ್ಯಾಕ್ ಇಟ್ಕೊಂಡು ಅವರ ಫುಡ್ ಅವರ ಗ್ರೋತ್ ಅನ್ನ ನೋಡಿಕೊಂಡು ನೀವು ಹೊರಗೆ ಹೋಗಿ ಫ್ರೀ ಮೈಂಡಿಂದ ದುಡ್ಡು ತರೋಕೆ ಸಾಧ್ಯ ಆಗೋದು ಯಾರಿಂದ? ಮಕ್ಕಳು ಆರೋಗ್ಯವಂತರಾಗಿರೋದು ಯಾರಿಂದ? ಮನೆಯಲ್ಲಿ ತಾಯಿ ಇರೋದ್ರಿಂದ. ಸಂಸ್ಕಾರ ಕಲಿತು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳೋಕೆ ಎಲ್ಲೆಲ್ಲೋ ಬಿಟ್ಟು ಮಕ್ಕಳನ್ನ ಬೆಳೆಸ್ತೀವಿ ಅಂತ ಹೇಳಬಹುದು. ಆದರೆ ತಾಯಿಯ ಗೈಡೆನ್ಸ್ ಏನಿದೆ ಅದಕ್ಕಿಂತ ಬೆಟರ್ ಯಾವುದೂ ಇರೋದಿಲ್ಲ. ಅದಕ್ಕೇನೆ ಸುಪ್ರೀಂ ಕೋರ್ಟ್ ಇವರನ್ನ ನೇಷನ್ ಬಿಲ್ಡರ್ಸ್, ರಾಷ್ಟ್ರದ ನಿರ್ಮಾತೃಗಳು ಅಂತ ಗೌರವದಿಂದ ಕರೆದಿದೆ. ಸೊ ಒಂದು ವೇಳೆ ಮನೆಯಲ್ಲಿ ಇವರೇ ಇಲ್ಲ ಅಂತ ಆಗಿಬಿಟ್ರೆ ಆಗೋ ನಷ್ಟವನ್ನ ಲಾಸ್ ಆಫ್ ಡೊಮೆಸ್ಟಿಕ್ ಕೇರ್ ಅಥವಾ ಗೃಹ ಆರೈಕೆಯ ನಷ್ಟ ಅಂತ ಹೇಳೋದನ್ನ ಉಲ್ಲೇಖ ಮಾಡಿದೆ. ಇಷ್ಟೆಲ್ಲ ಇದ್ರೂ ಇವರ ಈ ಶ್ರಮದ ಕೊಡುಗೆಯನ್ನ ನಮ್ಮ ದೇಶದ GDPಯಲ್ಲಿ ಕ್ಯಾಲ್ಕುಲೇಟ್ ಮಾಡದೇ ಇಲ್ಲ. ಭಾರತದ ಟೈಮ್ ಯೂಸ್ ಸರ್ವೆ ರಿಪೋರ್ಟ್ ಪ್ರಕಾರ ಮಹಿಳೆಯರು ಪ್ರತಿದಿನ ಕನಿಷ್ಠ 7 ಗಂಟೆ ಕೆಲಸ ಮಾಡ್ತಾರೆ. ಇದು ಒಬ್ಬ ಪುರುಷ ಯಾವುದೇ ಆರ್ಥಿಕ ಲಾಭ ಇಲ್ಲದೆ ಮಾಡುವ ಕೆಲಸದ 2.6 ಪಟ್ಟು ಹೆಚ್ಚು. ಇದೇ ಶ್ರಮವನ್ನ ದುಡ್ಡಲ್ಲಿ ಲೆಕ್ಕ ಹಾಕಿದ್ರೆ ಅದು ಭಾರತದ GDPಯ 15ರಿಂದ 17% ಆಗುತ್ತೆ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ಸ್ನೇಹಿತರೆ, ಒಬ್ಬ ಗೃಹಿಣಿ ಇಲ್ಲ ಅಂತ ಆದ್ರೆ ಮನೆಯ ಒಬ್ಬ ಮೆಂಬರ್ ಮಾತ್ರ ಕಮ್ಮಿ ಆದಂತೆ ಅಲ್ಲ, ಆ ಮನೆಯಲ್ಲಿ 3 ಪ್ರಮುಖ ಹುದ್ದೆಗಳು ಖಾಲಿ ಆಗ್ತವೆ. ಮನೆ ನಡೆಸೋರು, ಮ್ಯಾನೇಜರ್, ಮಕ್ಕಳ ಆರೈಕೆ ಮಾಡೋರು, ಕೇರ್ ಟೇಕರ್, ಪತಿಗೆ ಬೆಂಬಲವಾಗಿ ನಿಲ್ಲೋರು, ಸಪೋರ್ಟ್ ಸಿಸ್ಟಮ್ ಮಾಯವಾಗುತ್ತೆ. ತಿಂಗಳು ಅಕೌಂಟ್ಗೆ ಸಂಬಳ ತಂದು ಕೊಡೋದಿಲ್ಲ ದುಡ್ಡು ಅನ್ನೋ ಒಂದೇ ಕಾರಣಕ್ಕೆ ಗೃಹಿಣಿಯನ್ನ ಡಿಪೆಂಡೆಂಟ್, ಅವಲಂಬಿತ ಅಂತ ಕರೆಯಲಾಗುತ್ತಲ್ಲ, ಹಾಗೇನೆ ಟ್ರೀಟ್ ಕೂಡ ಮಾಡಲಾಗತ್ತಲ್ಲ. ತಪ್ಪು. ಸತ್ಯ ಏನು ಅಂದ್ರೆ ಆ ಮನೆಯ ಆಧಾರ ಸ್ತಂಭವಾಗಿ ಎಲ್ಲವನ್ನ ನಡ್ಸ್ಕೊಂಡು ಹೋಗ್ತಿರೋದೇ ಗೃಹಿಣಿ. ಇಲ್ಲ ಅಂತ ಹೇಳಿದ್ರೆ ಮನೇಲಿ ಇಬ್ರು ಮಕ್ಕಳನ್ನ ಬಿಟ್ಕೊಂಡು ಒಬ್ಬ ಪುರುಷ ಮಹಿಳೆಯ ಆಬ್ಸೆನ್ಸ್ ನಲ್ಲಿ ಏನ್ ಕೆಲಸ ಮಾಡಕ್ಕಾಗತ್ತೆ, ಏನ್ ಕಾನ್ಸಂಟ್ರೇಟ್ ಮಾಡಕ್ಕಾಗತ್ತೆ, ಏನ್ ಕರಿಯರ್ ಗ್ರೋತ್ ಸಿಗುತ್ತೆ, ಏನ್ ತಂದು ಹಾಕಕ್ಕಾಗತ್ತೆ? ನಿಮ್ಮ ಕರಿಯರ್ ಗ್ರೋತ್ಗೆ ಅಲ್ಲಿ ತ್ಯಾಗ ಆಗಿರುತ್ತಲ್ವಾ, ಅದನ್ನ ಕನ್ಸಿಡರ್ ಮಾಡ್ಲೇಬೇಕಲ್ವಾ. ತಿಂಗಳಿಗೆ ನಿಮ್ಮ 30,000 ರೂಪಾಯಿ ಉಳಿಸ್ತಾ ಇದ್ದಾರೆ ಮನೆಯ ಗೃಹಲಕ್ಷ್ಮಿಯರು. ಸಿಂಪಲ್ ಕ್ಯಾಲ್ಕುಲೇಷನ್. ದಿನ ಬೆಳಗ್ಗೆ ಎದ್ದು ಮನೆಯನ್ನ ಗುಡಿಸಿ ಒರೆಸೋಕೆ ನೀವು ಯಾರನ್ನಾದ್ರೂ ಹೈರ್ ಮಾಡ್ಕೊಂಡ್ರೆ ಡೊಮೆಸ್ಟಿಕ್ ಹೆಲ್ಪ್ನ 2,500 ರೂಪಾಯಿ ಮಿನಿಮಮ್, ತುಂಬಾ ಕಮ್ಮಿ ಅಂದ್ರೂ ಕೂಡ ಇಸ್ಕೊಂತಾರಲ್ವಾ ತಿಂಗಳಿಗೆ. ರುಚಿಯಾದ ಅಡುಗೆ ಮಾಡ್ಕೊಡೋ ಕುಕ್ ಬೇಕು ಅಂತ ಹೇಳಿದ್ರೆ ನಿಮಗೆ 10-15 ಸಾವಿರಕ್ಕಿಂತ ಕಮ್ಮಿ ಸಿಗೋದು ಕಷ್ಟ. ಓಕೆ, ಕನಿಷ್ಠ ಪಕ್ಷ 5,000 ರೂಪಾಯಿ ಅಂತ ಇಟ್ಕೊಳ್ಳೋಣ, ಬೇಕೇ ಬೇಕಲ್ವಾ. ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಗೇನ್ ಇದಕ್ಕೂ ಕೂಡ 10,000 ಸಾವಿರಗಳ ಬಿಸ್ನೆಸ್ ಇಲ್ಲಿ ನಡೆಯುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ಗೆ ಗೊತ್ತಿರ್ಬೋದು, ಬೇಬಿ ಸಿಟ್ಟರ್ಸ್ ಎಲ್ಲ ಇರ್ತಾರೆ ಇಲ್ಲಿ, ಅದು ಕೂಡ ಫ್ರೀ. ಅದರ ವ್ಯಾಲ್ಯೂಯೇಷನ್ ಬರೀ 3,000 ಅಂತ ಇಟ್ಕೊಳ್ಳೋಣ. ಬಟ್ಟೆ ಒಗೆದು ಐರನ್ ಮಾಡಿ ಮಡಚಿಡೋಕೆ 1,500 ರೂಪಾಯಿ. ವೃದ್ಧರಿದ್ರೆ ಅವ್ರಿಗೆ ಸರಿಯಾಗಿ ಟೈಮಿಗೆ ಊಟ ತಿಂಡಿ ಮಾಡ್ತಾ ಇದ್ದಾರೆ, ಹೊತ್ತೊತ್ತು ಔಷಧಿ ತಗೊಳ್ತಾ ಇದ್ದಾರೆ, ಅದನ್ನೆಲ್ಲ ನೋಡೋಕೆ ಕನಿಷ್ಠ ಅಂದರೂ 5,000 ರೂಪಾಯಿ. ಗಂಡ ಟೆನ್ಷನಲ್ಲಿದ್ದಾಗ ಅವರೊಂದಿಗೆ ಮಾತಾಡಿ ಎಮೋಷನಲ್ ಸಪೋರ್ಟ್ ಕೊಟ್ಟು ಸಲಹೆ ಕೊಟ್ಟು ಏನೇ ಆದರೂ ಕೂಡ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳುವ ಧೈರ್ಯ ತುಂಬ ಉಚಿತ ಕೌನ್ಸಿಲರ್. ಇದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಸೈಕಿಯಾಟ್ರಿಸ್ಟ್ ಹತ್ರ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಒಂದೊಂದು ವಿಸಿಟಿಗೆ ಎಷ್ಟು ತಗೊಳ್ತಾರೆ ಅಂಥೇಳಿ. ಸೊ ಇಲ್ಲಿ ಕನಿಷ್ಠ ತಿಂಗಳಿಗೆ 4,000 ರೂಪಾಯಿ ಅಂತ ನಾವು ಇಟ್ಕೊಳ್ಳೋಣ. ದಿನ ಸಂಜೆ ಮಕ್ಕಳ ಹೋಮ್ ವರ್ಕ್ ಮಾಡಿಸಿ ಓದಿಸುವ ಟ್ಯೂಷನ್ ಟೀಚರ್ಗೆ 3,000 ರೂಪಾಯಿ ಅಟ್ಲೀಸ್ಟ್. ಮನೆಯ ರೇಷನ್ನಿಂದ ಹಿಡಿದು ಸೋಪ್, ಪೇಸ್ಟ್, ಬಟ್ಟೆ ಬರೆ ಖಾಲಿ ಆಗೋ ಮೊದಲೇ ಅಂಗಡಿಗೆ ಹೋಗಿ ಅಥವಾ ಆರ್ಡರ್ ಮಾಡಿ ತರಿಸಿ ಜೋಡಿಸಿಡುವ, ಅದಕ್ಕೆ ಏನಿಲ್ಲ ಅಂದರೂ ಕೂಡ ತಿಂಗಳಿಗೆ 1,000 ರೂಪೀಸ್ ಕೊಡಲ್ವ ನೀವು? ಹಾಗೆ ಯಾರಾದರೂ ಹುಷಾರು ತಪ್ಪಿ ಮಲಗಿದಾಗ ಹಣೆ ಮೇಲೆ ಒದ್ದೆ ಬಟ್ಟೆ ಇಟ್ಟು ಗಂಜಿನೋ ಕಷಾಯನೋ ಮಾಡೋದ್ರಿಂದ ಹಿಡಿದು ಮಾತ್ರೆ ಕೊಡೋವರೆಗಿನ ನರ್ಸ್ ಕೆಲಸಕ್ಕೆ ಅಟ್ಲೀಸ್ಟ್ 2,000 ರೂಪಾಯಿ ಇಲ್ವಾ? ಹಣಕಾಸಿನ ಸಮಸ್ಯೆ ಆದಾಗ ತಮಗೆ ಅಂತ ಕೊಟ್ಟಿದ್ರಲ್ಲಿ ಉಳಿಸ್ಕೊಂಡು ಅಕ್ಕಿ ಡಬ್ಬದಲ್ಲೋ ಸೀರೆ ಮಡಕೆಯಲ್ಲೋ ಇಟ್ಟಿದ್ದ ನೋಟುಗಳ ಪುಟಾಣಿ ಗಂಟನ್ನು ತಂದು ಲೆಕ್ಕನೂ ಮಾಡದೆ ನಿಮ್ಮ ಕೈಗೆ ಕೊಡೋ ಉದಾರ ಬ್ಯಾಂಕ್ ಮ್ಯಾನೇಜರ್ಗೆ ನೀವು ಕನಿಷ್ಠ ಅಂದರೂ 1,500 ರೂಪಾಯಿನಾದ್ರು ಕೊಡೋದಿಲ್ವಾ? ಮನೆಗೆ ನೆಂಟರಿಷ್ಟರು ಬಂದಾಗ ಅವರ ಊಟ ಉಪಚಾರಗಳಿಗೆ ಕೆಲಸ ಮಾಡೋದಿಲ್ವಾ ಇವರು? ನೀವು ಮಾಡಿರ್ತೀರಾ, ಹೆಚ್ಚಿನ ಕಡೆ ಮಾಡಿರ್ತಾರಲ್ಲ ಮನೆಯಲ್ಲಿ, ಅದಕ್ಕೊಂದು ಅಟ್ಲೀಸ್ಟ್ 1,000 ರೂಪಾಯಿ ಬೆಲೆ ಇಲ್ವಾ? ನೀವು ಆಫೀಸ್ ಕೆಲಸ ಅಂತ ಬ್ಯುಸಿ ಇದ್ದಾಗ ಸಂಬಂಧಗಳನ್ನು ಕಾಪಾಡಿಕೊಳ್ಳೋಕೆ ಹಬ್ಬ ಹರಿದಿನ ಬಂದಾಗ ವಿಶೇಷ ಕ್ಲೀನಿಂಗ್ಗೆ, ದೇವರ ಪೂಜೆ ಮತ್ತು ಹೊಟ್ಟೆ ಪೂಜೆಯ ತಯಾರಿ ಮಾಡುವ ಇವೆಂಟ್ ಮ್ಯಾನೇಜರ್ಗೆ ಕನಿಷ್ಠ 1,500 ರೂಪಾಯಿ ಇಲ್ವಾ?
ಹೀಗೆ ಪ್ರತಿಯೊಂದಕ್ಕೂ ಪೇ ಮಾಡ್ತಾ ಹೋದರೆ ತಿಂಗಳಿಗೆ ಕಮ್ಮಿ ಅಂದರೂ ಕೂಡ 30,000 to 40,000 ರೂಪಾಯಿ ಬಿಲ್ ಆಗೇ ಆಗುತ್ತೆ. ಆದರೆ ಯಾವತ್ತಾದರೂ ಕೂಡ ಈ ಲೆಕ್ಕವನ್ನು ಹೇಳಿ ದುಡ್ಡನ್ನು ಕೇಳಿದಾರ? ಒಂದು ವೇಳೆ ಕೇಳಿದರೆ ಕೊಡೋ ಸಾಮರ್ಥ್ಯ ಇರುತ್ತಾ ಎಲ್ಲ ಕಡೆ? ಹೆಚ್ಚಿನ ಕಡೆ ಖಂಡಿತ ಇರೋದಿಲ್ಲ ಸ್ನೇಹಿತರೆ. ಆದರೆ ಅಟ್ಲೀಸ್ಟ್ ಅದನ್ನು ರೆಕಗ್ನೈಸ್ ಮಾಡಿ ನಾನು ದುಡಿತಿರೋದಲ್ಲ, ನಾನು ದುಡ್ಡು ತರ್ತಾ ಇದ್ದೀನಿ ಅಂದರೆ ನಿನ್ನ ಸಪೋರ್ಟ್ ಕಾರಣ ಅನ್ನೋ ಒಂದು ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಅವರಿಗೆ ಎಷ್ಟು ಜನ ತುಂಬ್ತಾ ಇದ್ದಾರೆ. ಇಲ್ಲ, ಈಗಿನ ಕಾಲದ ಲೇಡೀಸ್ ಹೆಂಗಿದ್ದಾರೆ ಗೊತ್ತಾ, ನಿಮಗೆ ಗೊತ್ತಿಲ್ಲ, ಜೀವನ ನರಕ ಮಾಡ್ತಿದ್ದಾರೆ, ಆ ಥರ ಇರ್ತಾರೆ. ಪುರುಷರಲ್ಲೂ ಅಂಥ ನರಕ ಮಾಡೋವಂಥವ್ರು ಇರ್ತಾರೆ, ಮಹಿಳೆಯರಲ್ಲೂ ಇರ್ತಾರೆ. ನಾವು ಲಾರ್ಜರ್ ಪಿಕ್ಚರ್ ನೋಡ್ತಿರೋದು. ಇದೆಲ್ಲ ನೋಡಿದ ಮೇಲೆ ನಿಮಗೆ ಒಂದು ವಿಚಾರ ಅರ್ಥ ಆಗಿರಬೇಕು, ಗೃಹಿಣಿಯರ ಶ್ರಮಕ್ಕೂ ಬೆಲೆ ಇದೆ. ಒಂದು ವೇಳೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಆರ್ಥಿಕವಾಗಿ ಎಮೋಷ್ನಲ್ ಆಗಿ ಬಿದ್ದೇ ಹೋಗೋ ಅಪಾಯ ಇರುತ್ತೆ. ಅದೇ ಕಾರಣಕ್ಕೆ ದುಡಿಯುವ ಗಂಡನಿಗೆ ಮಾತ್ರ ಅಲ್ಲ, ಇಡೀ ಮನೆ ನಿಭಾಯಿಸುವ ಹೆಂಡತಿಗೂ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಸ್ಯಾಲ್ರಿ ಸ್ಲಿಪ್ ಇಲ್ಲದೇ ಇದ್ದರೂ ಅವ್ರ ಹತ್ರ ಗೃಹಿಣಿಯರಿಗೆ ಈಗ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಸಿಗುತ್ತೆ. ಆಗ ಆ ಗೃಹಿಣಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಅಮೌಂಟ್ ಫ್ಯಾಮಿಲಿಗೆ ಬರುತ್ತೆ. ಆರ್ಥಿಕವಾಗಿ ಎಮೋಷ್ನಲ್ ಸಪೋರ್ಟ್ ಮಿಸ್ ಆದರೂ ಕೂಡ ಉಳಿದಿದ್ದೆಲ್ಲವನ್ನು ಅವರು ಆ ದುಡ್ಡಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳ ಎಜುಕೇಷನಿಂದ ಹಿಡಿದು ಮನೆ ನಡೆಸೋದಕ್ಕೆಲ್ಲದಕ್ಕೂ ಕೂಡ ಆ ಲಾಸನ್ನು ಫುಲ್ಫಿಲ್ ಮಾಡ್ಕೋಬೋದು. ಯಾವ ಪ್ಲ್ಯಾನ್ ಬೆಸ್ಟ್, ರೂಲ್ಸ್ ಏನು, ಈ ಬಗ್ಗೆ ಫ್ರೀಯಾಗಿ ನೀವು ಯಾವುದೇ ಸ್ಪ್ಯಾಮ್ ಕಾಲ್ಸ್ನ ಕಿರಿಕಿರಿ ಇಲ್ಲದೆ ಪ್ರಾಮಾಣಿಕ ಸಲಹೆಯನ್ನು ಡಿಟೋದವರ ಮೂಲಕ ಪಡಿಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸಿಂದ ನೀವು ಕನ್ನಡದಲ್ಲೇ ಅಡ್ವೈಸನ್ನು ಪಡ್ಕೊಂಡು ಹೋಮ್ ಮೇಕರ್ಗೆ, ಅಥವಾ ನೀವು ಕರೆಯೋ ಹೌಸ್ ವೈಫ್ ಅಂತ ಏನು ಕರಿತೀರಿ, ಅವ್ರಿಗೆ, ನಿಮ್ಮ ಮನೆಯ ಆಧಾರ ಸ್ತಂಭಕ್ಕೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ತಿಂಗಳಿಗೆ ಬರೀ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ದುಡ್ಡು ಕೇಳ್ತಾ ಇಲ್ಲ, ಸ್ವಲ್ಪ ಮರ್ಯಾದೆ ಕೊಡಿ ಸಾಕು. ಹಾಗಂತ ಇನ್ನು ಮುಂದೆ ಪ್ರತಿ ತಿಂಗಳು 1ನೇ ತಾರೀಕು ಅವರಿಗೆ ಇಂತಿಷ್ಟು ಸಂಬಳ ಅಂತ ಕೊಟ್ಬಿಡಿ ಅಂತ ನಾವು ಹೇಳ್ತಾ ಇಲ್ಲ. ಹಾಗೆ ಕೊಡೋಕೆ ಹೋದರೆ ನಿಮಗೆ ಸಿಗೋ ಸಂಬಳದ ಅರ್ಧಕ್ಕಿಂತ ಜಾಸ್ತಿ ಅವರಿಗೆ ಹೋಗ್ಬೋದು. ಜೊತೆಗೆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯವೂ ಇಲ್ಲ. ಅದರ ಬದಲು ಮನೆಯಲ್ಲಿರೋ ಮಹಿಳೆಯರನ್ನು ಕೆಲಸ ಇಲ್ಲದೆ ಖಾಲಿ ಕೂರೋಳು ಅಂತ ಹೇಳಿ ಕರೆಯೋದನ್ನು ಮೊದಲು ನಿಲ್ಲಿಸಿ. ಆಫೀಸಿಂದ ಬಂದ ತಕ್ಷಣ ಇಡೀ ದಿನ ಮಲಗೋದು, TV ನೋಡೋದು, ಮೊಬೈಲ್ ಸ್ಕ್ರೋಲ್ ಮಾಡೋದು ಬಿಟ್ಟು ಬೇರೇನು ಕಳೆದು ಕಟ್ಟೆ ಹಾಕಿದೆಯಾ ನೀನು ಅಂತ ಕೇಳೋ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಸೋಂಬೇರಿಗಳಿದ್ರೆ ಕೇಳ್ಕೊಳ್ಳಿ, ಬಟ್ ನಿಜವಾಗ್ಲೂ ಇದೆಲ್ಲ ಮಾಡೋರಿಗೆ ಕೇಳೋಕೆ ಹೋಗಬೇಡಿ. ಅವರ ಶ್ರಮವನ್ನು ಗುರುತಿಸೋ ಪ್ರಯತ್ನ ಆಗಲಿ ಸ್ನೇಹಿತರೆ. ಸಂಡೇ ನಿಮಗೆ ಫ್ರೀ ಇತ್ತಾ, ರಜೆ ಇದೆಯಾ, ಸಣ್ಣ ಪುಟ್ಟ ಕೆಲಸಗಳನ್ನು ನೀವಾಗಿ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು. ಅವರ ಆಸೆ ಆಕಾಂಕ್ಷೆಗಳೇನು ಅಂತ ಹೇಳಿ ಸರ್ಪ್ರೈಸ್ ಕೊಡ್ಬೋದು. ಅವ್ರಿಗೆ ನೀವು ಕರ್ಕೊಂಡು ಹೋಗ್ಬೋದು. ಅವರ ಬೇಕು ಬೇಡಗಳನ್ನು ಒಂದೊಂದಾಗಿ ಈಡೇರಿಸ್ಬೋದು. ಖರ್ಚಿಗೆ ದುಡ್ಡು ಕೇಳಿದಾಗ ದೊಡ್ಡ ಉಪಕಾರ ಮಾಡೋರ ಥರ ಬಿಲ್ಡಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅಷ್ಟೊಂದು ದುಡ್ಡು ಯಾಕೆ ಅಂತ ಡೌಟಲ್ಲಿ ಪ್ರಶ್ನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಹಾರಿಟಿ ಯಾವುದೂ ಇಲ್ಲ. ಅವರ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡಿ. ಜೊತೆಗೆ ಇನ್ನೊಂದು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ, ಆ ಮಹಿಳೆಯರಿಗೂ ಕೂಡ ಅಪ್ಪ ಅಮ್ಮ ಫ್ಯಾಮಿಲಿ ಅಂತ ಇರುತ್ತೆ. ಮದುವೆ ಆಗಿ ನಿಮ್ಮ ಮನೆಗೆ ಬಂದ ತಕ್ಷಣ ಅವರ ಅಪ್ಪ ಅಮ್ಮನ ಮೇಲಿನ ಅವರ ಜವಾಬ್ದಾರಿ ನಿಂತು ಹೋಗೋದಿಲ್ಲ. ಎಷ್ಟೋ ಮಹಿಳೆಯರು ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಎಲ್ಲ ಗಂಡನ ಮನೆಯ ಫ್ಯಾಮಿಲಿಯ ಕಮಿಟ್ಮೆಂಟ್ ಕಾರಣದಿಂದಾಗಿ. ದೊಡ್ಡ ತಪ್ಪು. ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮಂಗೆ ಅವರು ಏನು ಹೆಲ್ಪೇ ಮಾಡಬಾರ್ದ? ಹಾಗಾದರೆ ನೋಡಿದ್ರೆ ನೀನೇನು ದುಡಿತಾ ಇದೆಯಾ ಅಂತ ಕೇಳಿಬಿಟ್ರೆ ಮನೇಲಿ ದುಡಿತಿರೋ ಪುರುಷ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಸ್ನೇಹಿತರೆ. ಎಷ್ಟೊತ್ತೆಲ್ಲ ಹೇಳಿದ್ವಲ್ಲ, ದಯವಿಟ್ಟು ಕನ್ಸಿಡರ್ ಮಾಡಿ, ಥಿಂಕ್ ಮಾಡಿ ನೋಡಿ. ನೀವು ಪುರುಷ ನಿಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ಕೋತಿರೋ, ನಿಮ್ಮ ಪತ್ನಿಯ ಅಪ್ಪ ಅಮ್ಮನ್ನ ಅವರ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡೋ ಜವಾಬ್ದಾರಿ ಕೂಡ ನಿಮ್ಮ ಮನೆಯದ್ದಾಗಿರುತ್ತೆ. ಗಂಡ ಹೆಂಡತಿ ಇಬ್ಬರದ್ದು ಆಗಿರುತ್ತೆ. ಯಾಕಂದರೆ ನಿಮ್ಮ ಪತ್ನಿ ಅವರ ಪೇರೆಂಟ್ಸ್ನ ಬಿಟ್ಟು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯ ಪಾಲುದಾರಳಾಗಿ ಕೆಲಸ ಮಾಡ್ತಿಲ್ವಾ? ನೀವು ದುಡ್ಡು ತರ್ತಿರ್ಬೋದು, ಅದಕ್ಕೆ ಸಪೋರ್ಟ್ ಇಲ್ವಾ? ಇಲ್ಲ ಆಕೆ ಕೂಡ ನಾನು ದುಡಿಯೋಕ್ಕೆ ಹೋಗ್ತೀನಿ ಅಂತ ಹೋಗ್ಬಿಟ್ರೆ ಮನೆ ಕಥೆ ಏನಾಗುತ್ತೆ ಯೋಚನೆ ಮಾಡಿ. ನಿಮ್ಮ ಮಕ್ಕಳ ಮೆಂಟಲ್ ಆ್ಯಂಡ್ ಫಿಸಿಕಲ್ ಗ್ರೋತ್ ಬಗ್ಗೆ ಯೋಚನೆ ಮಾಡಿ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯಲ್ಲಿರೋ ಮಹಿಳೆ ಅವರ ಪೇರೆಂಟ್ಸ್ ಅವಶ್ಯಕತೆಗಳು ಹೇಗಿದ್ದಾವೆ, ಅವರು ಹೇಗೆ ಬದುಕ್ತಾ ಇದ್ದಾರೆ, ಸ್ವಲ್ಪ ಆ ಕಡೆಗೂ ಕಣ್ಣಿಟ್ಟಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕೃತಜ್ಞತಾ ಭಾವ ಇದ್ದೇ ಇರಬೇಕು ತಮ್ಮ ಪಾರ್ಟ್ನರ್ಸ್ ಬಗ್ಗೆ, ಪುರುಷರಿಗಾಗಲಿ ಮಹಿಳೆಯರಿಗಾಗಲಿ. ಇಲ್ಲಾಂದ್ರೆ ಅದು ಜೀವನವೇ ಅಲ್ಲ. ಈ ಬಗ್ಗೆ ನಿಮಗೇನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ನೀವು ಕೂಡ ಮನೆಯ ಗೃಹಿಣಿಯ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಆಸಕ್ತಿ ಹೊಂದಿದರೆ, ಹೋಮ್ ಮೇಕರ್ ಟರ್ಮ್ ಇನ್ಶೂರೆನ್ಸ್, ಹೌಸ್ ವೈಫ್ ಟರ್ಮ್ ಇನ್ಶೂರೆನ್ಸ್, ಗೃಹಿಣಿಯ ಟರ್ಮ್ ಇನ್ಶೂರೆನ್ಸ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬರೀ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕವೂ ಕವರೇಜ್ ಇರೋ ಪ್ಲ್ಯಾನ್ಸ್ ಇದ್ದಾವೆ. ನೀವು ಡಿಟೋ ಎಕ್ಸ್ಪರ್ಟ್ಸಿಂದ ಫ್ರೀಯಾಗಿ ಸಲಹೆಯನ್ನು ಪಡ್ಕೊಂಡು, ಕನ್ನಡದಲ್ಲೇ ಸಲಹೆಯನ್ನು ಪಡ್ಕೊಂಡು ಆ ರಕ್ಷಣೆಯ ಕವರೇಜನ್ನು ಪಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.